ನಮಸ್ಕಾರ ವೀಕ್ಷಕರೇ, ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣವೇ ನೀವುಗಳಾಯ್ತಾ. ಅಂದರೆ ನನ್ನ ಪ್ರೀತಿಯ ವೀಕ್ಷಕರು ಹಾಗೆ ಸಬ್ಸ್ಕ್ರೈಬರ್ಸ್. ಯಾಕೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನನಗೆ ಸುಮಾರಷ್ಟು ಕ್ವಶನ್ ಬಂದಿತ್ತು. ಈಗ ರಜೆ ಸೀಸನ್ ಅಲ್ವಾ, ನಾವು ಸಹ ಗೋವಾಕ್ಕೆ ಹೋಗ್ತಾ ಇದ್ದೇವೆ, ನಿಮ್ಮ ವಿಡಿಯೋ ನಮಗೆ ತುಂಬ ಉಪಕಾರ ಆಯಿತು ಅಂತ ಹೇಳಿಲ್ಲ ಹಲವಷ್ಟು ಇನ್ಫಾರ್ಮೇಷನ್ಗಳೆಲ್ಲ ನನ್ನ ಹತ್ರ ಕೇಳಿದ್ರಿ. ಸೊ ಒಂದು ವಿಡಿಯೋವನ್ನೇ ರಪ್ಪ ಮಾಡಿ ಹಾಕುವ ಅಂತ ಅಂದ್ಕೊಂಡಿದ್ದೇನೆ. ಜಾಸ್ತಿ ಅಂತ ಹೇಳಿಲಿಕ್ಕೆ ಹೋಗೋದಿಲ್ಲ, ನಮಗಾದ ಅನುಭವ ಮತ್ತು ಇನ್ನು ನೀವೆಂತ ಮಾಡಬಹುದು ಅಷ್ಟನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಫಸ್ಟಿಗೆ ನಾವು ಪುತ್ತೂರಿಂದ ಹೊರಟದ್ದು. 8 ಗಂಟೆಗಳ ಪ್ರಯಾಣ ಉಂಟು ಪುತ್ತೂರಿಂದ ಗೋವಾಕ್ಕೆ. ನೀವು ಮಾವಿನ ಹಣ್ಣು ಪ್ರಿಯರಾಗಿದ್ದರೆ ನಿಮಗೆ ಸಾಧಾರಣ ಗೋಕರ್ಣಕ್ಕೆ ತಿರುಗುವಲ್ಲಿಂದ ಕಳೆದು ಸ್ವಲ್ಪ ಮುಂದೆ ಹೋಗುವಾಗ ಸಾಧಾರಣ ಕಾರವಾರ ಅಂದರೆ ಟೋಲ್ ಗೇಟ್ ಸಿಗ್ತದೆ. ಟೋಲ್ ಗೇಟ್ ಎಂಡ್ ಆಗ್ತದೆ, ಕಾರವಾರ ಮೈನಿಗೆ ಸಿಗೋದು. ಅಲ್ಲಿವರೆಗೂ ರೋಡ್ ಸೈಡಲ್ಲಿ ಅಲ್ಲಲ್ಲಿ ಇಶಾಡ್ ಅಂತ ಹೇಳೋ ಒಂದು ಮಾವಿನ ಹಣ್ಣನ್ನು ಮಾರ್ತಾರೆ. ಸೂಪರ್ ಕ್ವಾಲಿಟಿಯ ಮಾವಿನ ಹಣ್ಣು. ನಾವು ಹೋಗುವಾಗ ಮಾವಿನ ಹಣ್ಣು ನನಗೆ ನನ್ನ ಗಂಡನಿಗೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ. ಹೋಗುವಾಗ ಅಲ್ಲಿ ಮಾವಿನ ಹಣ್ಣು ಕಂಡು ಈಗ ನಾವು ಹೋಗುವಾಗ ತಿನ್ನಬಹುದು ಅಂತ ಹೇಳಿ ಸಣ್ಣದು ತಗೊಂಡ್ವಿ. ಅಲ್ಲಿ ದೊಡ್ಡದು ಮತ್ತು ಸಣ್ಣದು ಅಂತ 2 ಸೈಜಲ್ಲಿ ಮಾಡ್ತಾರೆ, ತಗೊಂಡೆವು. ಭಾರಿ ರುಚಿ ಇತ್ತು. ನೆಕ್ಸ್ಟ್ ನಾವು ಬರುವಾಗ ಮತ್ತೆ ಅದರ ರಸಾಯನ ಮಾಡಿದರೆ ಇನ್ನೂ ಒಳ್ಳೆಯದಾಗಬಹುದು ಅಂತ ಹೇಳಿ ದೊಡ್ಡ ಸೈಜನ್ನು ತಗೊಂಡು ಬಂದೆವು. ನೋಡಿ ಅದರ ಬಣ್ಣ ಈ ಥರ ಉಂಟು. ನಾನಿಲ್ಲಿ ಹಾಕಿದ್ದೇನೆ ನೋಡಿ, ರಸಾಯನಕ್ಕೆ ಕೊಚ್ಚಿಟ್ಟದ್ದನ್ನು. ಭಾರಿ ಚಂದದ ಕಲರ್, ರುಚಿ ಕೂಡ ಹಾಗೆ ಭಾರಿ ಒಳ್ಳೆಯದುಂಟು. ಮತ್ತು ನೋಡಿ ಇಷ್ಟಿಷ್ಟು ದೊಡ್ಡ ಸೈಜಲ್ಲಿ ಉಂಟದು ದೊಡ್ಡದು. ನಾವು ಹೋಗುವಾಗ ತಿನ್ನಲಿಕ್ಕೆ ಸಣ್ಣದು ತೊಗೊಂಡದ್ದು, ಇದು ಬರುವಾಗ ನಾವು ತೊಗೊಂಡದ್ದು ದೊಡ್ಡದು. ಭಾರಿ ರುಚಿ ಇರ್ತದೆ. ಸೊ ಇದು ಮಾವಿನ ಹಣ್ಣು, ನೀವು ಮಾವಿನ ಹಣ್ಣಿನ ಪ್ರಿಯರಾಗಿದ್ದರೆ ನಿಮಗೆ ಮಾವಿನ ಹಣ್ಣು ತಗೊಳ್ಬಹುದು. ಇನ್ನು 2ನೇ ವಿಷಯ ಏನು ಅಂತ ಹೇಳಿದರೆ, ನೀವು ವೆಜ್ ರೆಸ್ಟೋರೆಂಟ್ನೇ ಪ್ರಿಫರ್ ಮಾಡ್ತೀರಿ, ನೀವು ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಹೇಳಿ ಆದರೆ ನೀವು ಕಾರವಾರಕ್ಕೆ ಮಧ್ಯಾಹ್ನದ ಹೊತ್ತು ತಲುಪಿದ್ದೀರಾ ಊಟದ ಸಮಯ ಅಂತ ಹೇಳಿದರೆ ನೀವು ಡೈರೆಕ್ಟ್ ಪೇಟೆಗೆ ಹೋಗೋದೇ ಒಳ್ಳೆಯದು. ಪೇಟೆಯಲ್ಲಿ ವೆಜ್ ರೆಸ್ಟೋರೆಂಟಲ್ಲೆಲ್ಲ ಅದು ಊಟ ಮಾಡಿ ನಂತರ ಪ್ರಯಾಣವನ್ನು ಮುಂದುವರಿಸಿ. ಯಾಕಂತ ಹೇಳಿದರೆ ಕಾರವಾರ ಬಾರ್ಡ್ರಿಂದ ನಾವು ಹೈವೇಲಿ ಹೋಗುವಾಗ ವೆಜ್ ರೆಸ್ಟೋರೆಂಟ್ ಅಂತ ನಮಗೆ ಸಿಕ್ಕಿದ್ದು ಒಂದೇ ಒಂದು. ನಾನು ಆಲ್ರೆಡಿ ಬ್ಲಾಗಲ್ಲಿ ಹೇಳಿದ್ದೇನೆ, ಬಾಬಾ ರಾಮದೇವ್ ರಾಜಸ್ಥಾನಿ ಡಾಬಾ ಅಂತ ಹೇಳಿ. ಸೂಪರ್ ಊಟ ಇತ್ತಲ್ಲಿ, ನಮಗೆ ಊಟ ಭಾರಿ ರುಚಿ ಇತ್ತು. ಅದೊಂದೇ ಸಿಗೋದು, ಅಲ್ಲಿ ಊಟ ಮಾಡಬಹುದು. ಇಲ್ಲದಿದ್ದರೆ ನೀವು ಕಾರವಾರ ಪೇಟೆಗೆ ಹೋಗೋದಿದ್ರೆ. ನೆಕ್ಸ್ಟ್ 3ನೇ ವಿಷಯ ಭಾರಿ ಇಂಪಾರ್ಟೆಂಟ್ ಇದು. ಏನು ಅಂತ ಹೇಳಿದರೆ, ನೀವು ಕರ್ನಾಟಕ ಮತ್ತು ಗೋವಾ ಬಾರ್ಡರ್ ತಲುಪಿದ ತಕ್ಷಣವೇ ನಿಮ್ಮ ಕಾರಿನ ಸ್ಪೀಡನ್ನು 70ಕ್ಕೆ ಇಳಿಸೋದು ಒಳ್ಳೆಯದು. 70ರಿಂದ 80 ಅಂತ ಮೆನ್ಷನ್ ಮಾಡಿರ್ತಾರೆ, ನೀವು 70ಕ್ಕೆ ಇಳಿಸಿಕೊಳ್ಳೋದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ನಮಗೆ ಅದು ತಲೆಯಲ್ಲಿದ್ದರೂ ಗೊತ್ತಾಗಲಿಲ್ಲೋ ಏನೋ ಕಣ್ಣು ಕಟ್ಟಿದ ಹಾಗೆ ಆಗಿಯೋ ನಮ್ಮ ಕಾರಿನ ವೇಗ ಮಿತಿ 85 ಇತ್ತು. ಅಲ್ಲಿ ಕ್ಯಾಮರಾ ಹಿಡ್ಕೊಂಡು ನಿಂತಿರ್ತಾರೆ, ನಮ್ಮನ್ನು ಹಿಡಿದು ನಿಲ್ಲಿಸಿ ಫೈನ್ ಹಾಕ್ತಾರೆ. ನಮಗೆ 500 ರೂಪಾಯಿ ಫೈನ್ ಬಿತ್ತು. ನಾವು ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಹಾಗೆ ಹೀಗೆ ಅಂತ ಹೇಳಿದ್ದಕ್ಕೆ ನಮಗೆ 500 ರೂಪಾಯಿ ದಂಡ ಹಾಕಿದರು. ಸೊ ಇದೊಂದು ನಿಮಗೆ ಗಮನದಲ್ಲಿರಲಿ. ಇನ್ನು 4ನೇ ವಿಷಯ ಏನು ಅಂತ ಹೇಳಿದರೆ, ನೀವು ಯಾರೆಲ್ಲ ಹೋಗ್ತೀರಿ ನಿಮ್ಮ ಎಲ್ಲರ ಡಾಕ್ಯುಮೆಂಟ್ ಒಂದು ಇಟ್ಕೊಳ್ಳಿ. ನೀವು ಯಾರು ಏನು ಅಂತ ತಿಳಿಸುವ ಒಂದು ಡಾಕ್ಯುಮೆಂಟ್. ಆಧಾರ್ ಕಾರ್ಡ್ ಆದರೆ ಬೆಸ್ಟ್, ಡ್ರೈವಿಂಗ್ ಲೈಸೆನ್ಸ್ ಆದರೂ ಬೆಸ್ಟ್. ಇದನ್ನು ಒಂದು ನೀವು ಯಾರೆಲ್ಲ ಹೋಗ್ತೀರಿ ನಿಮ್ಮದೆಲ್ಲರದ್ದು ಇಟ್ಟುಕೊಳ್ಳಿ. ಯಾರೋ ಕರ್ಕೊಂಡು ಹೋಗ್ತಾರೆ ಅವರದ್ದು ಒಬ್ಬರದ್ದು ಅಂತಲ್ಲ, ಎಲ್ಲರದ್ದು ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ನೀವು ಉಳಿದುಕೊಳ್ಳುವ ಹೋಟೆಲ್, ಲಾಡ್ಜ್, ರೆಸ್ಟೋರೆಂಟ್ ಯಾವುದೋ ಒಂದು ಅಲ್ಲಿ ಅದನ್ನು ಕೇಳ್ತಾರೆ, ಇರುವ ಪ್ರತಿಯೊಬ್ಬರದ್ದು ಕೇಳ್ತಾರೆ. ಹಾಗಾಗಿ ನಿಮ್ಮ ID ಪ್ರೂಫನ್ನು ಒಂದು ಇಟ್ಟುಕೊಳ್ಳೋದು ಭಾರಿ ಒಳ್ಳೆಯದು. ಇನ್ನು 5ನೇ ವಿಷಯ, ನಾವು ಉಳಿದುಕೊಂಡ ಹೋಟೆಲ್ ಕಂಪೆಲ್ ಅಂತ ಹೇಳಿ ಪಣಜಿ ಗೋವಾದಲ್ಲಿರುತ್ತಿದ್ದು. ನಾನು ಆ ಹೋಟೆಲ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಮಗೆ ಬಹುಶಃ 2800 3000 ಇದರ ಒಳಗೆ ತೊಗೊಂಡಿದ್ದಾರೆ ಒಂದು ದಿನಕ್ಕೆ. ಚರ್ಚೆ ಮಾಡಿದ್ರೆ ಕಡಿಮೆಗೆ ಬರಬಹುದೇನೋ ಗೊತ್ತಿಲ್ಲ, ನೀವು ಮಾಡಿ ನೋಡ್ಬೋದು. ರೂಮ್ ಎಲ್ಲ ಚೆಂದ ಇತ್ತು, AC ರೂಮು. ಆಮೇಲೆ ನಾವು ಹಗಲೆಲ್ಲ ತಿರುಗಾಡಿ ರಾತ್ರಿ ಫ್ರೆಶ್ ಅಪ್ ಆಗಿ ಮಲಗಲಿಕ್ಕೆ ಬರೋದು. ಹಾಗಾಗಿ ನಮಗೆ ಅದು ಧಾರಾಳವಾಗಿ ಸಾಕಾಗಿತ್ತು. ಆ ರೂಮ್ ಕ್ಲೀನ್ ಇತ್ತು, ನೀಟ್ ಇತ್ತು. ನಾವು 2 ದಿವಸ ಉಳ್ಕೊಂಡಿದ್ದೆವು. ನಾವು ಫಸ್ಟ್ ದಿವಸ ಉಳ್ಕೊಂಡು ಆ ಮರುದಿನ ತಿರುಗಾಡಿ ಬರುವಾಗ ಸಂಜೆ ಹೊತ್ತಿಗೆ ರೂಮನ್ನು ಕ್ಲೀನ್ ಮಾಡಿ ಕೂಡ ಇಟ್ಟಿದ್ರು. ರೂಮ್ನ ವ್ಯವಸ್ಥೆ ಎಲ್ಲ ಭಾರಿ ಒಳ್ಳೆಯದುಂಟು. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನಿಮಗೆ ನೋಡ್ಬೋದು. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಅಲ್ಲಿ ನಾವು ಉಳಿದುಕೊಂಡ ಹೋಟೆಲ್ನಿಂದ ಹತ್ತಿರವೇ ಸಾಧಾರಣ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವೆಜ್ ಫುಡ್ಗಳು ಸಿಗುವಂಥ ಸಣ್ಣ ಸಣ್ಣ ಕ್ಯಾಂಟೀನ್, ಹೋಟೆಲ್, ಆಮೇಲೆ ಐಸ್ ಕ್ರೀಮ್ ಪಾರ್ಲರ್ಗಳು ಎಲ್ಲ ಸುಮಾರು ಉಂಟಾಯ್ತಾ. ಇಲ್ಲಿ ಒಂದು ನೋಡಿ ಹಾಕ್ತಾ ಇದ್ದೇನೆ ಕ್ಲಿಪ್ಪಿಂಗ್, ನೀವು ನೋಡ್ಬೋದು. ಬೈಯಾಸ್ ಪಾವ್ ಬಾಜಿ
ಅಂಗಡಿ ಅದು. ಭಾರಿ ರುಚಿಯಾದಂತಹ ಪಾವ್ ಭಾಜಿ ನಿಮಗೆ ಅಲ್ಲಿ ಸಿಗ್ತದೆ. ರಾತ್ರಿ 12 ಗಂಟೆವರೆಗೂ ಇದು ಓಪನ್ ಇರ್ತದೆ, ಆದರೆ ಸಂಜೆ 5ವರೆಗೇನೋ ಇದು ಓಪನ್ ಆಗೋದು ಕಾಣಬೇಕು. ಭಾರಿ ರುಚಿ ಇತ್ತು ಪಾವ್ ಭಾಜಿ. ಭಾರಿ ಸ್ಪೆಷಲ್ ಆಗಿ ಮಾಡಿಕೊಡ್ತಾರೆ. ಬಾಜಿ ಬೇರೆ ಪಾವ್ ಬೇರೆ ಎಲ್ಲ ತಂದು ಕೊಡ್ತಾರೆ. ಭಾರಿ ರುಚಿ ಇತ್ತು, ನೀವು ಟ್ರೈ ಮಾಡಬಹುದು. ರಾತ್ರಿ 12 ಗಂಟೆವರೆಗೂ ಇರ್ತದೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ವೇಫಲ್ ಶಾಪ್, ನ್ಯಾಚುರಲ್ ಐಸ್ ಕ್ರೀಮ್, BR ಐಸ್ ಕ್ರೀಮ್, ಬಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್, ಅವರದೆಲ್ಲ ಬೇರೆ ಬೇರೆ ಔಟ್ಲೆಟ್ಗಳೆಲ್ಲ ಉಂಟು. ಜೊತೆಗೆ ವಡಾ ಪಾವ್ ಸೆಂಟರ್ ಎಲ್ಲ ಉಂಟು. ನಾನ್ ವೆಜಿಟೇರಿಯನ್ಸ್ಗಳು ಅಲ್ಲೇ ಪಕ್ಕದಲ್ಲಿ ಬೇರೆ ಬೇರೆ ಆಪ್ಷನ್ಗಳು ನಿಮಗೆ ನಾನ್ ವೆಜಿಟೇರಿಯನ್ಸಿಗೂ ಸಿಗ್ತದೆ. ಇದು ನಾನು ವೆಜಿಟೇರಿಯನ್ಸ್ಗಳಿಗೆ ಹೇಳಿದ್ದು. ಯಾಕಂತ ಹೇಳಿದ್ರೆ ವೆಜಿಟೇರಿಯನ್ಸ್ಗಳಿಗೆ ಗೋವಾಕ್ಕೆ ಹೋದರೆ ತಿನ್ನಲಿಕ್ಕೇನೂ ಇಲ್ವಾ ಅಂತ ಹೇಳೋ ಒಂದು ಪ್ರಶ್ನೆ ಬರ್ತದೆ. ಸೊ ಅಲ್ಲಿ ವೆಜಿಟೇರಿಯನ್ ಆಪ್ಷನ್ಗಳು ಬೇಕಾದಷ್ಟು ಉಂಟು. ಆದರೆ ಸ್ವಲ್ಪ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದರೆ ಸ್ವಲ್ಪ ಹಣ ಜಾಸ್ತಿ ಎಲ್ಲದಕ್ಕೆ. ಈಗ ನಾವಿಲ್ಲಿ 50 ರೂಪಾಯಿ ಪಾವ್ ಭಾಜಿ ಕೊಟ್ಟರೆ ಅಲ್ಲಿ 70, 100 ಆ ಥರ ಎಲ್ಲ ಉಂಟು. ಆದರೆ ರುಚಿ ಹಾಗೆ ಉಂಟು. ಆಹಾರದ ಗುಣಮಟ್ಟ ಕೂಡ ಒಳ್ಳೆದಿತ್ತು. ಇದು ನಾವು ಉಳಿದುಕೊಂಡ ಕಂಪೆಲ್ ಲಾಡ್ಜ್, ಅಂದರೆ ನಾವು ಉಳಿದುಕೊಂಡ ರೂಮಿಂದ 1 ಕಿಲೋಮೀಟರ್ ದೂರದಲ್ಲಿ ವ್ಯಾಪ್ತಿಯಲ್ಲಿ ಇರೋದು. ನೀವು ನಡ್ಕೊಂಡು ಹೋಗ್ಬೋದು, ನಿಮ್ಮ ವೆಹಿಕಲಲ್ಲಿ ಕೂಡ ಹೋಗಬಹುದು. ಇನ್ನು ನೀವು ಗೋವಾಕ್ಕೆ ಹೋದಾಗ ನೀವು ರೈಲಿನಲ್ಲಿ ಹೋದ್ರಿ ಅಂತ ಹೇಳಿ ಅಲ್ಲ, ಆದರೆ ಅಲ್ಲಿ ನಿಮಗೆ ಬೇಕಾದಷ್ಟು ಸ್ಕೂಟರ್ ರೆಂಟಿಗೆ ಸಿಗ್ತದೆ. ನೀವೇ ಆರಾಮ್ಸೆ ಇಡೀ ದಿನ ಮ್ಯಾಪ್ ಹಾಕ್ಕೊಂಡು ನಿಮ್ಮಷ್ಟಕ್ಕೆ ತಿರುಗಬಹುದು. ಇಲ್ಲಾಂದರೆ ಅಲ್ಲಿ ಕರ್ಕೊಂಡು ಹೋಗೋರು, ನಿಮಗೆ ಟೂರ್ ಅರೇಂಜ್ ಮಾಡುವವರೆಲ್ಲ ಇದ್ದಾರಲ್ಲ, ಅವ್ರು ಸಹ ಬೇಕಾದಷ್ಟು ಸಿಗ್ತಾರೆ. ನೀವಿರುವ ಹೋಟೆಲ್ನವ್ರ ಹತ್ರ ವಿಚಾರಿಸಿದ್ರೆ ಅವರೇ ಚಂದ ಮಾಡಿ ಹೇಳ್ತಾರೆ ಅದರ ಬಗ್ಗೆ ಎಲ್ಲ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದರೆ, ನೀವು ಹಣವನ್ನೇ ಇಟ್ಕೊಳ್ಳಿ, ಆಯಿತಾ. ಆಬ್ವಿಯಸ್ಲಿ ಟ್ರಿಪ್ಪಿಗೆ ಹೋಗೋರು ಹಣವನ್ನು ತಗೊಂಡು ಹೋಗೋದಿದ್ರೆ ಆಗ್ತದೆ, ಅಂದರೆ ಖರ್ಚಿಗೆ ಹಣ ಬೇಕು ಟ್ರಿಪ್ಪಿಗೆ ಹೋದಾಗ. ಅಂದರೆ ವಿಷಯ ಅಂತ ಹೇಳಿದ್ರೆ ಎಲ್ಲ ಕಡೆ ಗೂಗಲ್ ಪೇ ನಡೆಯುವುದಿಲ್ಲ, ಆನ್ಲೈನ್ ಪೇಮೆಂಟ್ ತಗೊಳ್ಳೋದೇ ಇಲ್ಲ, ಕ್ಯಾಶ್ ಅಂತಲೇ ಕೇಳ್ತಾರೆ ಎಲ್ಲ ಕಡೆ. ಹಾಗಾಗಿ ಕೈಯಲ್ಲೇ ಹಣ ಇದ್ದರೆ ನಿಮಗೆ ಭಾರಿ ಒಳ್ಳೆಯದು. ಆನ್ಲೈನ್ ಪೇಮೆಂಟ್ಗಳೆಲ್ಲ ರೆಸ್ಟೋರೆಂಟ್ ಅಂತ ನಾವೆಂತ ಹೇಳ್ತೇವೆ, ಒಂದು ರಿಜಿಸ್ಟರ್ಡ್ ಆದಂತಹ ವ್ಯಾಪಾರ ಕೇಂದ್ರಗಳಲ್ಲಿ ನಡೀತದೆ. ಬಿಟ್ಟರೆ ಇಂಥ ಟೂರಿಸ್ಟ್ ಜಾಗಗಳಲ್ಲಿ ಪಾರ್ಕಿಂಗಿಗೆ ಆಗಿರಬಹುದು, ಅಲ್ಲಿ ನೀವು ಟೋಕನ್ ತಗೊಳ್ಳುವಲ್ಲಿ, ಟಿಕೆಟ್ ತಗೊಳ್ಳುವಲ್ಲಿ ಇಂಥಲ್ಲೆಲ್ಲ ನಡೆಯುವುದಿಲ್ಲ, ಹಣವೇ ಕೇಳ್ತಾರೆ ಅವರು. ಆಮೇಲೆ ನೀವೇನಾದ್ರು ವ್ಯಾಪಾರ ಮಾಡ್ತೀರಿ ಅಲ್ಲಿ ಸೈಡ್ ಅಂಗಡಿಯಲ್ಲೆಲ್ಲ ಅಂತ ಹೇಳಿದ್ರೆ ಅವರು ಹಣವೇ ಕೇಳ್ತಾರೆ. ಹಾಗಾಗಿ ನೀವು ಹಣವನ್ನು ತೊಗೊಂಡು ಹೋಗೋದು ಭಾರಿ ಒಳ್ಳೆಯದು. ಮತ್ತು ಈಗ ಬಿಸಿಲಿನ ಟೈಮ್ ಆದ್ದರಿಂದ ಸನ್ಗ್ಲಾಸಸ್ ಮತ್ತು ತಲೆಗೊಂದು ಟೊಪ್ಪಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಡೀ ಶರೀರ ಟೊಪ್ಪಿ ಹಾಕಿಸ್ಕೊಳ್ತದೆ, ಅಷ್ಟರ ಮಟ್ಟಿಗೆ ಬಿಸಿಲುಂಟು. ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಸೋಮವಾರ ಅಲ್ಲಿ ಎಲ್ಲ ನಿಮಗೆ ವಿಸಿಟಿಂಗ್ ಪ್ಲೇಸಸ್ ರಜೆ ಐತೆ. ಈಗ ಫೋರ್ಟ್ ಮತ್ತು ಮ್ಯೂಸಿಯಂ ಅಂಥದ್ದೆಲ್ಲ ಉಂಟು, ಅದೆಲ್ಲ ಸೋಮವಾರ ರಜೆ. ಹಾಗಾಗಿ ನೀವು ಸೋಮವಾರ ಬರುವಂತಹ ದಿನವನ್ನು ತಪ್ಪಿಸಿ ನಿಮ್ಮ ಟೂರ್ ಪ್ಲ್ಯಾನನ್ನು ಹಾಕಿಕೊಳ್ಳುವುದು ಒಳ್ಳೆಯದು. ಇನ್ನು ಟ್ರಿಪ್ಪಿಗೆ ಎಷ್ಟು ಖರ್ಚಾಯಿತು ಅಂತ ಕೇಳಿದ್ರೆ, ನಮಗೆ ಹೋಗಿ ಬರೋದಕ್ಕೆ ಪೆಟ್ರೋಲ್ ಅಂದರೆ ಡೀಸೆಲ್ ಅದಕ್ಕೆ, ಆಮೇಲೆ ನಾವು ತಿನ್ನೋದಕ್ಕೆ ಅಷ್ಟಕ್ಕೆ ಖರ್ಚಾದದ್ದು. ಮತ್ತು ಅಲ್ಲೆಲ್ಲ ನಾವು ಈಗ ಇದು ತಗೊಳ್ಬೇಕಲ್ಲ ಟಿಕೆಟ್ ಎಲ್ಲ, ಕೆಲವೊಂದು ವಿಸಿಟಿಂಗ್ ಪ್ಲೇಸಿಗೆಲ್ಲ ಅಂಥದ್ದಕ್ಕೆ ಮಾತ್ರ ಖರ್ಚಾದದ್ದು. ಮತ್ತು ನಾವೆಂಥ ಎಕ್ಸ್ಟ್ರಾ ಐಟಮ್ ಎಲ್ಲ ನಮಗೆ ಬೇಕು ಗೋವಾದ ಸ್ಪೆಷಲ್ ಹಾಗೆಂತ ನಾವು ಐಟಮ್ ಪರ್ಚೇಸ್ ಮಾಡಲಿಲ್ಲ. ನಮಗೆ ಖರ್ಚಾದದ್ದು ತಿನ್ನಲಿಕ್ಕೆ, ಅದೆಲ್ಲ ಅವರವರ ಬಜೆಟ್, ಆಯಿತಾ. ನಾವೊಂದು ಬಜೆಟ್ ಫ್ರೆಂಡ್ಲಿಯಾಗಿ ಗೋವನ್ನು ತಿರುಗಾಡಿಕೊಂಡು ಬಂದಿದ್ದೇವೆ. ನೀವು ಅಲ್ಲಿ ಹೋದ ನಂತರ ನೀವು ಹೇಗೆ ಖರ್ಚು ಮಾಡ್ತೀರಿ ಅದರ ಮೇಲೆ ಡಿಪೆಂಡ್ ನಿಮ್ಮ ಟ್ರಿಪ್ ಹೇಗಾಗ್ತದೆ ಅಂತ ಹೇಳೋದು. ನಾವು ಅದೇ ನಮಗೆ ಪೆಟ್ರೋಲಿಗೆ ಒಂದು 5,000 6,000 ಅಂತ ಇಟ್ಕೊಂಡ್ರೆ, ಆಮೇಲೆ ಊಟ ತಿಂಡಿ 3 ಹೊತ್ತಿಗೂ ಒಂದು 500 ಅಂತೆಲ್ಲ ಇಟ್ಕೊಂಡು ಹಾಗೆ ಎಲ್ಲವೂ ಆಲೋಚನೆ ಮಾಡಿದ್ರೆ ನಾವು ಒಂದು 20,000 ಒಳಗೆ ಟ್ರಿಪ್ಪನ್ನು ಮುಗಿಸಿದ್ದೇವೆ ಅಷ್ಟೇ. 20,000 ಒಳಗೆ ನಾವು ಟ್ರಿಪ್ಪನ್ನು ಮುಗಿಸಿದ್ದೇವೆ. ಅಷ್ಟು ಆಗೋದಿಲ್ಲ ಅಂತೂ ಅಷ್ಟು ಹಿಡ್ಕೊಳ್ಬಹುದು. ಹಬ್ಬಬ್ಬಾ ಅಂತ ಹೇಳ್ತಾವಲ್ಲ, ಅಷ್ಟು ಹಿಡ್ಕೊಳ್ಬೋದು. ಅದೇ ನಾವೆಲ್ಲ ಯಾವ ರೂಮನ್ನು, ಎಷ್ಟು ಬಜೆಟಿನ ರೂಮನ್ನು ಪ್ರಿಫರ್ ಮಾಡ್ತೇವೆ, ಹೇಗಿರುವ ಫುಡ್ಡನ್ನು ಪ್ರಿಫರ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್. ನಾವು ಮಕ್ಕಳನ್ನು ಸೇರಿಸಿ 5 ಜನ ಗಮ್ಮತ್ತಾಗಿ ಟ್ರಿಪ್ಪನ್ನು ಮುಗಿಸಿಕೊಂಡು ಬಂದಿದ್ದೇವೆ. ಅದರ ಎಲ್ಲ ವೀಡಿಯೋವನ್ನು ಹಾಕಿದ್ದೇನೆ 3 ದಿವಸದ್ದು. ಇನ್ನೂ ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೋಡಬಹುದು. ಆಮೇಲೆ ನಾರ್ತ್ ಗೋವಾ, ಸೌತ್ ಗೋವಾ ಹಾಗೆಲ್ಲ ನಾವು ಹೋಗಲಿಲ್ಲ. ನಾವು ಒಂದು ಎಂಥ ಫೇಮಸ್ ಜಾಗ ಅಂತ ನೋಡಿದೆವು ಅದನ್ನು ನೋಡ್ಕೊಂಡು ಹೋದದ್ದು. ಮತ್ತೊಂದು ನಾವು ಮದುವೆ ಫಂಕ್ಷನ್ ಅಟೆಂಡ್ ಆಗಲಿಕ್ಕಿದ್ದ ಕಾರಣ ಅದಕ್ಕೆ ತಕ್ಕದಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋದದ್ದು. ಬಟ್ ಸ್ವಲ್ಪ ಕಾಸ್ಟ್ಲಿ ಫುಡ್ ಎಲ್ಲ ಕಾಸ್ಟ್ಲಿ ಗೋವಾದಲ್ಲಿ. ಇನ್ನೊಂದು ಮುಖ್ಯವಾಗಿ ನನಗೆ ತಮ್ಮ ಬಂದದ್ದು ಭಾರಿ ಉಪಕಾರ ಆಯಿತು. ಒಂದು ನಮ್ಮ ಎಂಜಾಯ್ಮೆಂಟ್ ಪರ್ಪಸ್, ಸೇಮ್ ಮೈಂಡ್ ಇದ್ದರೆ ಅದು ಗಮ್ಮತ್ತಾಗ್ತದೆ. ಆಮೇಲೆ ಈಗ ಸಣ್ಣ ಮಕ್ಕಳಿರುವಾಗ, ಇವರು ಡ್ರೈವಿಂಗಲ್ಲಿ ಇರುವಾಗ ಅವರನ್ನು ಸ್ವಲ್ಪ ಹಿಡ್ಕೊಳ್ಳಿಕ್ಕೆಲ್ಲ ನನಗೆ ಇಬ್ಬರನ್ನಾಗೋ ಕಷ್ಟ ಆಗ್ತದೆ ಅಷ್ಟು ದೂರ ಅಂತ ಹೇಳುವಾಗ. ಆಬ್ವಿಯಸ್ಲಿ ತಮ್ಮ ಇದ್ದ ಕಾರಣ ನನಗೆ ತುಂಬ ಉಪಕಾರ ಆಯಿತು. ಗಮ್ಮತ್ತು ಕೂಡ ಹಾಗೆ ಮಾಡಿದೆವು. ಸೊ ತಮ್ಮನನ್ನು ಮರಿಲಿಕ್ಕಿಲ್ಲ. ಹಾಗೆ ಅಷ್ಟೇ. ಒಟ್ಟು ನಮ್ಮ ಗೋವಾ ಟ್ರಿಪ್
ಗಮ್ಮತ್ತಾಗಿ ಮುಗ್ದಿದೆ. ನಾನು ಒಂದಿಷ್ಟು ಪಾಯಿಂಟ್ಗಳನ್ನು ಇದನ್ನು ನೋಟ್ ಮಾಡಿಟ್ಕೊಂಡಿದ್ದೆ ನಿಮ್ಮೊಂದಿಗೆ ಹಂಚಬೇಕು ಅಂತ ಹೇಳಿ, ಅಷ್ಟನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇನ್ನೂ ಏನೇನಾದರೂ ಕಂಡ್ರೆ ಮುಂದಿನ ದಿನಗಳಲ್ಲಿ ನೆನಪಾದರೆ ನಾನು ಹೇಳ್ತೇನೆ. ಆಮೇಲೆ ಇನ್ನೊಂದು, ನಾನು ಸುಮಾರು ಹಿಂದಿನ ಒಂದು ಬ್ಲಾಗಲ್ಲಿ ಕೇಳಿದ್ದೆ ನಿಮ್ಮ ಜೊತೆ, ನಿಮ್ಮ ಊರು ಯಾವುದು ಅಂತ ತಿಳಿಸಿ, ನೀವು ಎಲ್ಲಿಂದ ಎಲ್ಲ ಬ್ಲಾಗ್ ನೋಡ್ತೀರಾ ಅಂತ ನನಗೆ ಗೊತ್ತಾಗ್ತದೆ ಅಂತ ಹೇಳಿ. ಸೊ ನೀವು ಪ್ರೀತಿ ಇಟ್ಟು ಸಾಧಾರಣ ಒಂದು 225 ಕಮೆಂಟ್ ಬಂದಿದೆ. ನಾನು ರಿಪ್ಲೈ ಹಾಕಲಿಲ್ಲ ಯಾರಿಗೆ ಸಹ. 225 ಕಮೆಂಟ್ ಏನೋ ಬಂದಿದೆ. ಅಂದರೆ 225 ಜನ ನನ್ನ ಮೇಲೆ ಪ್ರೀತಿ ಇಟ್ಟು ನಾವು ಯಾವ ಊರಿನವರು ಅಂತ ತಿಳಿಸಿದ್ದೀರಲ್ಲ, ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಒಬ್ಬರಂತೂ ಕಮೆಂಟ್ ಮಾಡಿ ಕೇಳಿದ್ರು, ಯಾಕೆ ಊರಿನ ಹೆಸರು ಕೇಳಿದ್ರೆ ಆಮೇಲೆ ಏನೂ ಹೇಳಿಲ್ಲ ಅಂತ. ಅವರಿಗೆಲ್ಲ ಹೇಳಿದ್ದೆ, ನನಗೆ ತಿಳ್ಕೊಳ್ಬೇಕಿತ್ತು ಒಂದು ಖುಷಿ, ಎಲ್ಲೆಲ್ಲ ನನ್ನ ವೀಡಿಯೋ ಓಡ್ತದೆ ಅಂತ ನನಗೆ ಗೊತ್ತಾಗಬೇಕು ಅಂತ. ಸೊ ಗೊತ್ತಾಯಿತು. ತುಂಬ ಧನ್ಯವಾದ. ಎಷ್ಟು ದೂರದ ಊರಿಂದೆಲ್ಲ ವೀಡಿಯೋ ನೋಡ್ತೀರ. ನಾವೇ ಅಲ್ಲಿಗೆ ಹೋಗಿ ಮಾತಾಡೋದು, ಪರಿಚಯ ಇದ್ದರೂ ನಾವು ಅಷ್ಟು ದೂರ ಹೋಗಿ ಮಾತಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾ ನಮ್ಮನ್ನು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡಿತ್ತು, ಅದು ಭಾರಿ ಸಂತೋಷ ಆಯಿತು. ಸೊ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಎಷ್ಟೆಷ್ಟು ದೂರದ ಊರಿಂದ ನನ್ನ ವೀಡಿಯೋವನ್ನು ನೋಡ್ತೀರಾ. ಕಮೆಂಟ್ ಮಾಡಿದವರು ಕೂಡ, ಮಾಡದೆ ತುಂಬ ಜನ ನೋಡ್ತೀರಾ ವೀಡಿಯೋ, ಕಮೆಂಟ್ ಮಾಡದಿದ್ರು ನ್ಯೂಸ್ ಎಲ್ಲೆಲ್ಲಿಂದಲೂ ನೋಡಿರ್ತೀರ. ಬಟ್ ನನಗೊಂದು ಕ್ಯೂರಿಯಾಸಿಟಿ ಇತ್ತು ಅಷ್ಟೇ. ಈಗಲೂ ನಿಮಗೆ ಮನಸ್ಸಾದರೆ ಈ ವ್ಲಾಗಲ್ಲೇ ಹೇಳ್ಬಹುದು ಎಲ್ಲಿಂದ ಯಾವ ಊರು ಅಂತ ಹೇಳಿ. ಹಾಗೆ ಆಯಿತಾ. ಇದಾಗಿತ್ತು ನನ್ನ ಒಂದು ಇನ್ಫಾರ್ಮೇಷನ್ನ ವ್ಲಾಗ್ ಆಯಿತಾ. ಆಮೇಲೆ ಕೇಳಬೇಡಿ, ಪುಟ್ಟಕ್ಕ ನಾನು ನೋಡಲಿಲ್ಲ, ಭಾರ್ಗವನ ನೋಡಲಿಲ್ಲ ಇವತ್ತು ಅಂತ ಹೇಳಿ. ಅವ್ರು ಬರುವ ಹಾಗಿರಲಿಲ್ಲ ಈ ವಿಡಿಯೋದಲ್ಲಿ, ಬಂದರೂ ಏನಾಗ್ತಿರ್ಲಿಲ್ಲ. ಸೊ ಇನ್ಫಾರ್ಮೇಷನ್ ಕೊಡೋ ವಿಡಿಯೋ ಆಗಿತ್ತು ಇದೊಂದು. ಐ ಹೋಪ್ ಈ ವ್ಲಾಗ್ ನಿಮಗೆ ಒಂದು ಉಪಯೋಗಕ್ಕೆ ಬರ್ತದೆ, ಗೋವಾ ಟ್ರಿಪ್ಪಿಗೆಲ್ಲ ಹೋಗ್ತೀನಿ ಅಂತ ಹೇಳಿ ಆದರೆ ಅಂತ. ಸೊ ಇದೊಂದು ನನ್ನ ಗೋವಾ ಟ್ರಿಪ್ಪಿನ ಒಂದು ಇನ್ಫಾರ್ಮೇಷನ್ನ ಮಾಹಿತಿ. ನಾನು ವೀಡಿಯೋ ಮಾಡ್ತಾಯಿದ್ದೆ, ಅವಳು ಬರ್ತಿದ್ದಾಳೆ ಅಮ್ಮ ಬಾಬಾ ಅಂತ ಹೇಳಿ. ಸೊ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಮರಿಬೇಡಿ. ಯಾರಾದರೂ ಗೋವಾ ಟ್ರಿಪ್ ಹೋಗ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಂತ ಹೇಳಿದ್ರೆ ಅವರಿಗೂ ಈ ವಿಡಿಯೋವನ್ನು ಕಳಿಸಿದ್ದೀನಿ ಅಂತ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.